ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿನಿಮಾ ಟಾಕ್ಸ್ ವಿತ್ ಮಧು. ದುರಂಧರ್ ಮುಂಚೆ ಎಲ್ಲ ಸಾಲು ಸಾಲು ಹಿಟ್ ಸಿನಿಮಾಗಳನ್ನ ಕೊಟ್ಟು ತನ್ನದೇ ಹವಾ ಮೇಂಟೈನ್ ಮಾಡಿದ್ದ ಬಾಲಿವುಡ್ಡಲ್ಲಿ ಇವಾಗ ಹಿಟ್ ಸಿನಿಮಾಗಳನ್ನ ಹುಡ್ಕೋ ಥರ ಆಗಿತ್ತು. ಹೀಗಿರುವಾಗ ರೀಸೆಂಟಾಗಿ ತುಂಬಾ ಸದ್ದು ಮಾಡಿ ಸಖತ್ ಹೆಸರು ಮಾಡ್ತಾ ಇರೋ ಮೂವಿ ದುರಂಧರ್. ಇದೊಂದು ಸ್ಪೈ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಪೊಲಿಟಿಕಲ್ ಸ್ಪೈ ಆಪರೇಷನ್ ಕೂಡ ಇದೆ. ರಣವೀರ್ ಸಿಂಗ್ ಅವರು ಲೀಡ್ ರೋಲಲ್ಲಿದ್ದು, ಅಕ್ಷಯ್ ಖನ್ನಾ, ಮಾಧವನ್, ಸಂಜಯ್ ದತ್ ಹೀಗೆ ಒಳ್ಳೆ ತಾರಾಗಣನೆ ಹೊಂದಿದೆ. ಆದಿತ್ಯ ದಾರ್ ಅವರು ಡೈರೆಕ್ಟ್ ಮಾಡಿರುವಂಥ ಸಿನಿಮಾ. ಮೂವಿ ಪ್ಲಾಟ್ನ ಕ್ವಿಕ್ಕಾಗಿ ನೋಡೋಣ. ಒಬ್ಬ ಇಂಡಿಯನ್ ರಾ ಏಜೆಂಟ್ ಪಾಕಿಸ್ತಾನದ ಲ್ಯಾರಿ ಅಂಡರ್ವರ್ಲ್ಡ್ ಒಳಗೆ ತಾನು ಒಬ್ಬನ ಹಾಗೆ ಹೋಗಿ ಇಂಡಿಯಾದ ಮೇಲೆ ಆದಂಥ ಟೆರರ್ ಅಟ್ಯಾಕ್ಸ್ಗೆ ರಿವೆಂಜ್ ತೊಗೊಳಕ್ಕೆ ಟ್ರೈ ಮಾಡೋದು. ಸದ್ಯಕ್ಕೆ ಮೂವಿ 2 ಪಾರ್ಟಲ್ಲಿದೆ ಅಂತ ಅನಿಸುತ್ತೆ. ನಾವು ಥಿಯೇಟರ್ಸಲ್ಲಿ ನೋಡ್ತಾ ಇರೋದು ಪಾರ್ಟ್ 1. ಮೂವಿ ಡಿಸ್ಕ್ಲೇಮರಲ್ಲಿ ಇದೊಂದು ಕಾಲ್ಪನಿಕ ಕತೆ ಅಂತ ಹೇಳಿದರೂ ಕೂಡ ಇಲ್ಲಿ ಬರೋ ಈವೆಂಟ್ಸ್ 26/11 ಟೆರರ್ ಅಟ್ಯಾಕ್ನ ರೆಪ್ರೆಸೆಂಟ್ ಮಾಡೋ ಥರ, ರಣವೀರ್ ಸಿಂಗ್ ಕ್ಯಾರೆಕ್ಟರ್ ಮೇಜರ್ ಮೋಹಿತ್ ಶರ್ಮಾ ಅವ್ರನ್ನೇ ಹೋಲಿಕೆ ಮಾಡೋ ಥರ, ಮಾಧವನ್ ಪಾತ್ರ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವ್ರಿಗೆ ಹೋಲಿಕೆ ಇರೋ ಥರ, ಅಕ್ಷಯ್ ಖನ್ನಾ ಕ್ಯಾರೆಕ್ಟರ್ ಪಾಕಿಸ್ತಾನ್ ಫೇಮಸ್ ಗ್ಯಾಂಗ್ಸ್ಟರ್ ಉಜೇರ್ ಬಲೂಚ್ ಅವ್ರನ್ನ ಹೋಲುತ್ತೆ ಅನ್ನೋದು ತುಂಬ ಜನರ ಅಭಿಪ್ರಾಯ. ಮೇಜರ್ ಮೋಹಿತ್ ಶರ್ಮಾ ಅವರ ಪೇರೆಂಟ್ಸ್ ರಣವೀರ್ ಸಿಂಗ್ ಕ್ಯಾರೆಕ್ಟರ್ ಅವರ ಮಗಂಗೆ ಹೋಲುತ್ತೆ ಅಂತ ಅಪೀಲ್ ಕೂಡ ಹೋಗಿದ್ರು. ಬಟ್ ಡೈರೆಕ್ಟರ್ ಆ್ಯಂಡ್ ಟೀಮ್ ಈ ಅಲಿಗೇಷನ್ಸ್ನ ರಿಜೆಕ್ಟ್ ಕೂಡ ಮಾಡಿದರು. ಸಿನಿಮಾ ಡಿಸೆಂಬರ್ 5, 2025 ರಿಲೀಸ್ ಆಗಿ ಸ್ವಲ್ಪ ದಿನ ಆಗಿದೆ. ಯೂಶ್ವಲಿ ಪಾಕಿಸ್ತಾನ್ ವರ್ಸಸ್ ಇಂಡಿಯಾ ಅಂತ ಬಂದು ಟೆರರಿಸಮ್ ಎಲಿಮೆಂಟ್ ಬಂದರೆ ಈಸಿಯಾಗೆ ಆಕ್ಸೆಪ್ಟ್ ಆಗುತ್ತೆ. ಹೀಗಿರುವಾಗ ಇದೇ ಲೈನಲ್ಲಿ ಇರೋ ಈ ಮೂವಿಯ ಕಾಂಟ್ರವರ್ಸಿ ಆದರೂ ಏನು ನೋಡೋಣ. ಸೊ ನಮ್ಮಲ್ಲಿ ತುಂಬ ಜನರ ಅಭಿಪ್ರಾಯ ಏನು ಅಂದರೆ, ಈ ಮೂವಿಯಲ್ಲಿ ಬರೋ ಈವೆಂಟ್ 26/11 ಅಲ್ಲಿ ನಡೆದ ಟೆರರ್ ಅಟ್ಯಾಕ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಆ್ಯಂಡ್ ಅದನ್ನು ಇಟ್ಕೊಂಡು ಅವಾಗಿನ ಟೈಮಲ್ಲಿದ್ದ ರೂಲಿಂಗ್ ಪಾರ್ಟಿಯಾದ ಕಾಂಗ್ರೆಸ್ನ ಅವರ ನಾನ್ ಅಗ್ರೆಸಿವ್ ಡಿಸಿಷನ್ ಮೇಕಿಂಗ್ನ ಇವಾಗಿನ BJP ಗೌರ್ಮೆಂಟ್ ಜೊತೆ ಕಂಪೇರ್ ಮಾಡಿ ಇವರು ನ್ಯಾಷನಲ್ ಸೆಕ್ಯೂರಿಟಿ ಟುವರ್ಡ್ಸ್ ತಗೋತಾ ಇರೋ ಡಿಸಿಷನ್ಸ್ಗೆ ಹೋಲಿಸಿ ಒಂದು ಪರ್ಸ್ಪೆಕ್ಟಿವ್ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಹೇಳೋದು. ಅದು ಅಲ್ಲದೆ BJP ಗೌರ್ಮೆಂಟ್ ಜಾರಿ ಮಾಡಿದ ಡಿಮಾನಿಟೈಸೇಷನ್ಗೆ ಬಹಳ ಅಚ್ಚುಕಟ್ಟಾಗಿ ಈ ಮೂವಿಯ ಪ್ಲಾಟ್ ಟ್ವಿಸ್ಟಲ್ಲೇ ಜಸ್ಟಿಫೈ ಮಾಡಿದ್ದಾರೆ ಅಂತ ಹೇಳೋದು. ಆ್ಯಂಡ್ ಈ ಚಿತ್ರದ ನಾಯಕನ ಆ್ಯಟಿಟ್ಯೂಡ್, ಅವನ ಪಾತ್ರ BJP ಐಡಿಯಾಲಜಿನೇ ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದು ಮತ್ತು ಕೆಲವರ ವಾದ. ಆಬ್ವಿಯಸ್ಲಿ ಒನ್ ಸೈಡೆಡ್ ಇದನ್ನು ವಾದಿಸಿದ್ರೆ, ಮತ್ತೊಂದು ಸೈಡ್ ಈ ಮೂವಿ ಇಂಡಿಯಾ ರಾ ಏಜೆನ್ಸಿ ಬಗ್ಗೆ, ಅವರ ಬ್ರೇವರಿ ಬಗ್ಗೆ ಇರೋದು. ಇದನ್ನು ಯಾಕೆ ಈ ಥರ ನೋಡಬೇಕು, ಮೂವಿ ಮೇಕಿಂಗ್ ಆ್ಯಕ್ಟಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಇರುವಾಗ ನೆಗೆಟಿವ್ಸ್ ಯಾಕೆ ಹುಡ್ಕೋದು ಅಂತ ಹೇಳ್ತಾರೆ. ಯಾವ ಒಪಿನಿಯನ್ನು ತಗೊಳ್ದೆ ನಾವೇ ನೋಡಿ ಮೂವಿ ನೋಡಿದಾಗ ಮಾತ್ರ ಇದೆಲ್ಲ ಊಹಾಪೋಹಗಳ ಸತ್ಯಾಸತ್ಯತೆ ಗೊತ್ತಾಗೋದು. ಕಾಂಟ್ರವರ್ಸಿ ಏನೇ ಇರಲಿ, ಮೂವಿಯ ಆ್ಯಕ್ಟಿಂಗ್ ಆ್ಯಂಡ್ ಮೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇದೆ. ಮೂವಿ ನೀವು ನೋಡಿಲ್ಲ ಅಂದರೆ ಡೆಫಿನೆಟಾಗಿ ಹೋಗಿ ನೋಡಿ ಬನ್ನಿ. ಮೂವಿ ಆಲ್ರೆಡಿ ನೋಡಿದರೆ ನಿಮಗೆ ಅನಿಸಿದ್ದೇನು ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಗೆ ಈ ಕಂಟೆಂಟ್ ಸ್ವಲ್ಪ ಆದರೂ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.